ಸೂಪರ್ ಇದೆ ಸರ್. ಫಸ್ಟ್ ಹಾಫ್ ಮೂವಿ ತುಂಬ ಚೆನ್ನಾಗಿದೆ. ಫಸ್ಟ್ ಪಾರ್ಟಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಪಾರ್ಟು ಫಸ್ಟ್ ಹಾಫ್ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಇದೆ. ಇನ್ನು ನೋಡೋಣ ಇಂಟ್ರೋಲ್ ಆದಮೇಲೆ ಏನಿರುತ್ತೆ ಅಂತ. ಆದರೆ ಎಲ್ಲರೂ ನೋಡ್ಬೋದು, ತುಂಬ ಒಳ್ಳೇದಿದೆ ಮೂವಿ. ಆರಾಮಿಗೆ ಖಂಡಿತ ಎಲ್ಲರೂ ಬಂದು ನೋಡ್ಬೋದು ಸರ್. ಫ್ರೆಂಡ್ಸು, ಫ್ಯಾಮಿಲಿ. ಏನು ಸರ್? ಸಕ್ಕತ್ತಾಗಿದೆ ಸರ್. ಸೂಪರ್ ಇಂಟ್ರೆಸ್ಟಿಂಗ್ ಇದೆ ಮೂವಿ. ತುಂಬ ಇಂಟ್ರೆಸ್ಟಿಂಗ್ ಇದೆ. ಆ ಥರ ಕಾಣಿಸೋದೇ ಇಲ್ಲ ಸರ್. ನೋಡಿದ್ರೆ ನೀವು ಲೆಂತಿ ಕಾಣಿಸೋದೇ ಇಲ್ಲ. ಆರಾಮಿಗೆ ನೀವು ನೋಡ್ಬೋದು, 2-3 ಸತಿನೂ ನೋಡ್ಬೋದು. ಆ ಥರ ಇಂಟ್ರೆಸ್ಟಿಂಗ್ ಇದೆ. ಇಂಟ್ರೆಸ್ಟಿಂಗ್ ಇದೆ ಕಾನ್ಸೆಪ್ಟು. ಫಸ್ಟ್ ಪಾರ್ಟ್ಗಿಂತ ಚೆನ್ನಾಗಿದೆ. ರಿವ್ಯೂಸ್ ಹೋಗಿ ಇನ್ನೂ ರಿವ್ಯೂಸ್ ಅಂತೂ ಬಂದಿರಲ್ಲ. 100% ಪಾಸಿಟಿವ್ ರಿವ್ಯೂಸೇ ಬಂದಿರುತ್ತೆ ನೋಡಿದ್ರೇನೋ ನೀವು. ಓಕೆ, ಥ್ಯಾಂಕ್ ಯು ಸರ್. ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ ಸರ್. ನೀವು ಬನ್ನಿ ಒಂದ್ಸರಿ ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಮೂವಿ ಸಖತ್ತಾಗಿದೆ. ಪುಷ್ಪರಾಜ್ ಸಖತ್ತಾಗಿ ಮಾಡಿದ್ರೆ ನೀವು ಬಂದು ಒಂದ್ಸರಿ ನೋಡಿ ಸರ್. ಥ್ಯಾಂಕ್ ಸರ್. ಥ್ಯಾಂಕ್ ಯು. ಫಸ್ಟ್ ಹಾಫ್ ಸಖತ್ತಾಗಿತ್ತು. ಆಮೇಲೆ ಅದು ಕ್ಲೈಮ್ಯಾಕ್ಸ್ ಸಖತ್ತಾಗಿ ಕೊಟ್ಟಿದ್ದಾರೆ. ಕ್ಲೈಮ್ಯಾಕ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಹಾಂ, ಸೂಪರ್ ಅಲ್ಟಿಮೇಟ್. ನಮ್ಮ ಸೌತ್ ಈ ಥರ ಇಂಡಸ್ಟ್ರಿ ಈ ಥರ ಲೆವೆಲ್ಲಾಗಿ ಒಂದು KGF ಥರ ಇದೆ ಸರ್. ಸರ್ ಹೇಗಿದೆ? ನಾವು ಹೇಳೋಗೇನಿಲ್ಲ. ಎಷ್ಟಿಂದ್ರೂ ನಮ್ಮದು ಕರ್ನಾಟಕದಲ್ಲಿ ನೋಡ್ತಿದ್ದಾರೆ ಜನಗಳು. ಎಷ್ಟಿದ್ರೂ ವ್ಯೂಸ್ ಅಷ್ಟೊಂದು ಬರ್ತಾ ಇಲ್ಲ. ಫಸ್ಟ್ ಹಾಫ್ ಅದೇ ಥರ ಇದೆ, ಸೆಕೆಂಡ್ ಹಾಫ್ ಆ ಥರ ಬರ್ತಿಲ್ಲ. ಎಷ್ಟಂದ್ರೆ ನಮ್ಮದು ಡಿ ಬಾಸ್ ಯಾವುದಿಲ್ಲ ಸರ್. ಓನ್ಲಿ ಡಿ ಬಾಸೇ. ಕರ್ನಾಟಕ ಸಮಿತಿ ಡಿ ಬಾಸೇ. ಅವರೇ ರೈ ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಚೆನ್ನಾಗಿದೆ ಸರ್. ತುಂಬ ಸೂಪರ್ ಇದೆ ಸರ್. ಇಂಟರ್ವ್ಯೂಲೇ ಸೂಪರ್ ಆಗಿದೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.